ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಚೆನ್ನಮ್ಮನವರ ಅಂತ್ಯ ಸಂಸ್ಕಾರ ನಾಳೆ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಡೆಯುತ್ತೆ. ಸೊ ನಾಳೆ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರ್ತಕ್ಕಂಥದ್ದು. ಈಗ ಅಂತ್ಯಕ್ರಿಯೆ ನಡೆಯುವ ಸ್ಥಳಕ್ಕೆ HD ದೇವೇಗೌಡರು ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಸಿದ್ಧತೆ ಹೇಗಾಗಿದೆ ಅಂತ ನೋಡೋದಕ್ಕೆ ಪತ್ನಿ ಚೆನ್ನಮ್ಮ ಅಂತ್ಯಕ್ರಿಯೆ ಸ್ಥಳದ ಪರಿಶೀಲನೆ ಕೂಡ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಅಂತ್ಯಕ್ರಿಯೆ ಸ್ಥಳದಲ್ಲೇ ರೇವಣ್ಣ ಅವರು ಬೀಡುಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. VIP ಮೂಮೆಂಟ್ಸ್ ಇರುತ್ತೆ, ಮುಖ್ಯಮಂತ್ರಿಗಳು ಬರ್ತಾರೆ, ಕೇಂದ್ರ ಸಚಿವರುಗಳೆಲ್ಲ ಬರ್ತಾರೆ. ಹಾಗಾಗಿ ಅದು ಹೇಗೆ ಏನು ಅಂತಕ್ಕಂಥದ್ದೆಲ್ಲ ನೋಡಬೇಕಲ್ಲ, ಆ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅಂತಂದ್ಬಿಟ್ಟು ರೇವಣ್ಣ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಲ್ಲೇ ಇದ್ದರು. ಈಗ ದೇವೇಗೌಡರು ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಯಾವ ಜಾಗದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲ ವ್ಯವಸ್ಥೆ ಆಗಿದೆ. ವಾಸ್ತು ಪ್ರಕಾರ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಜಾಗದಲ್ಲೇ ಅಂತ್ಯಕ್ರಿಯೆ. ಆಮೇಲೆ VIP ಮೂಮೆಂಟ್ಸ್ ಇರೋದ್ರಿಂದ ಬಂದವರು ಎಲ್ಲಿ ಕೂತ್ಕೋಬೇಕು ನೋಡಿ, ಇಲ್ಲಿ ಈ ಜಾಗ ನೋಡ್ತಾ ಇದ್ದೀರಲ್ಲ, ಅಲ್ಲೇ ಮಣ್ಣು ಮಾಡ್ತಕ್ಕಂಥದ್ದು. ಅಲ್ಲಿ ಆ ಮಣ್ಣು ಮಾಡೋ ಜಾಗ, ಅದರದ ವ್ಯವಸ್ಥೆ ಎಲ್ಲ ರೇವಣ್ಣ ಅವರು ಮಾಡಿರ್ತಕ್ಕಂಥದ್ದು. ಪೆಂಡಾಲ್ ಹಾಕಬೇಕಾಗುತ್ತೆ, ಲೈಟಿಂಗ್ ವ್ಯವಸ್ಥೆ ಮಾಡಬೇಕಾಗತ್ತೆ. ಸೊ ನಾಳೆ ಬಂದವರೆಲ್ಲ ಕೂತ್ಕೊಳ್ಳೋದಕ್ಕೆ ಜಾಗ ಎಲ್ಲಿ ಏನು ಎತ್ತ ನೋಡಬೇಕಲ್ಲ, ಅದು ಅವ್ರದ್ದೇ ಜಾಗ. ಅಲ್ಲಿ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡಿದ್ದಾರೆ, ಸಿದ್ಧತೆಗಳೆಲ್ಲ ನಡೀತಾ ಇದೆ. ನಾಳೆ ಮಧ್ಯಾಹ್ನದ ವೇಳೆಗೆ ಪಾರ್ಥಿವ ಶರೀರವನ್ನು ಇಲ್ಲಿಗೆ ತರಲಾಗುತ್ತೆ. ಕತ್ತಲಾಗಿದೆ ಆಗಲೇ ಆಲ್ರೆಡಿ, ಯಾಕೆಂದರೆ 7:10 ಆಯಿತು ಟೈಮು. ಬಟ್ ಅಲ್ಲಿ ಕೂತು ನೋಡ್ತಾ ಇದ್ದಾರೆ. ಇನ್ನೂ ವ್ಯವಸ್ಥೆಗಳೆಲ್ಲ ಜೋರಾಗಿ ಆಗಬೇಕು. ಗುಂಡಿ ತೋಡುವ ಕಾರ್ಯ ಆಗಬೇಕು, ಅದು ನಾಳೆ ಆಗುತ್ತೆ. JCB ತಂದು ಮಾಡ್ತಾರೆ. ದೇವೇಗೌಡರು ಎಲ್ಲ ವ್ಯವಸ್ಥೆಯ ಉಸ್ತುವಾರಿಯನ್ನು ಅಂದರೆ ನೋಡ್ಕೋತಾ ಇದ್ದಾರೆ, ಏನಾಗ್ತಾ ಇದೆ ಏನು ಎತ್ತ. ಸೊ ಬೆಳಗ್ಗೆಯಿಂದ ಅಂತ್ಯಕ್ರಿಯೆ ಸ್ಥಳದಲ್ಲೇ ರೇವಣ್ಣ ಅವರಿದ್ದು ಎಲ್ಲ ಮಾಡ್ತಾ ಇದ್ದಾರೆ. ಬ್ಯಾರಿಕೇಡ್ ಹಾಕ್ಸೋದ್ರಿಂದ ಹಿಡಿದು, ಅಂದರೆ ಅದೆಲ್ಲ ಜಿಲ್ಲಾಡಳಿತ ಮಾಡ್ಕೋತಾರೆ, ಅವ್ರಿಗೆ ಗೊತ್ತಿರುತ್ತೆ. ಸಕಲ ಸರ್ಕಾರಿ ಗೌರವಗಳು ಇರೋದ್ರಿಂದ ಪೊಲೀಸ್ ಬ್ಯಾಂಡ್ ಟೀಮ್ ಎಲ್ಲಿರಬೇಕು ಅದಕ್ಕೂ ವ್ಯವಸ್ಥೆ ಆಗಬೇಕಾಗತ್ತೆ. ಸೊ ಹಾಗಾಗಿ ಕೊನೆಯದಾಗಿ ಎಲ್ಲರೂ ಅಂತಿಮ ಸಂಸ್ಕಾರ ಆಗುವ ತನಕ ಇರ್ತಾರಲ್ಲ, ಅದರ ಜಾಗದ ಭಾಗದಲ್ಲಿ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ದೇವೇಗೌಡರ ಅಳಿಯ ಮಂಜುನಾಥ್ ಅವರು ಕೂಡ ಸ್ಥಳವನ್ನು ವೀಕ್ಷಣೆ ಮಾಡಿದರು ಬಂದು, ಹೇಗೆ ಏನು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ. ಸೊ ಈಗಲೂ ಕೂಡ ಅದೇ ರೀತಿಯಲ್ಲಿ ಒಂದು ಕಡೆ ಅಂತಿಮ ಯಾತ್ರೆ ನಡೀತಾ ಇದೆ, ಹಿರಿಸಾವೆ ದಾಟಿದೆ. ಮತ್ತೊಂದು ಕಡೆ ಇವಾಗ ಜಾಗದ ಉಸ್ತುವಾರಿಯನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ. ಅದರಲ್ಲೂ ದೇವೇಗೌಡರು ಪರ್ಟಿಕ್ಯುಲರ್ ಆಗಿ ಎಲ್ಲಿ ಮಣ್ಣು ಮಾಡಬೇಕು ಅನ್ನೋದೆಲ್ಲ ಗುರುತಿಸಿ ವಾಸ್ತು ಪ್ರಕಾರ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಅದಕ್ಕೋಸ್ಕರ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ, ದೇವೇಗೌಡರು ಬಂದಿರೋದನ್ನು. ಬಂದು ಎಲ್ಲವನ್ನು ನೋಡಿಕೊಂಡು ಸಿದ್ಧತೆ ಪರಿಶೀಲನೆಯನ್ನು ಮಾಡಿ ಅವರು ಅಲ್ಲಿಂದ ತೆರಳುತ್ತಾರೆ.